ಅಲ್ಲಿ ತನಕ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದ್ರ ಪರಿಕಲ್ಪನೆಯೇ ಗೊತ್ತಿಲ್ಲದ ಜನತೆ ಭಗವಂತ ಖೂಬಾ ಅವರು ಸಂಸದರಾದ ನಂತರ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನೇ ಕಂಡರು. ಇವತ್ತು ನಿಜವಾಗ್ಲೂ ನಾವು ಹೇಳ್ತೀವಿ, ಬೀದರ್ ಜನತೆ ಪ್ರತಿಯೊಬ್ಬರ ಕಣ್ಣಲ್ಲಿ ಒಂದು ಆನಂದದ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದನ್ನ ತಾವು ಗಮನಿಸಿರ್ಬೋದು ಅನ್ನೋಂತ ನಾವು ತಿಳ್ಕೊಂಡಿದ್ವಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಷ್ಟು ಪ್ರತಿಯೊಬ್ಬ ನಾಗರಿಕ ಎಷ್ಟು ಆನಂದ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಮ್ಮ ಕಲ್ಪನೆಗೆ ಮೀರಿ ಬೀದರಿನ ಜನತೆ ಈ ಕನಸನ್ನ ನನಸಾಗಿದೆ ಅನ್ನುವಂಥದ್ದನ್ನ ಬಾರ್ ತಮ್ಮ ಅಭಿವ್ಯಕ್ತಿಗಳನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ನಿಮ್ಮಂತೆ ಧೀಮಂತ ನಾಯಕರಾದಂತ ದೇಶದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರತಿಯೊಬ್ಬ ಬಡವನು ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂತ ಕನಸನ್ನ ಹೊತ್ತಿ ಉಡಾನ್ ಯೋಜನೆಯನ್ನು ತಂದಿದ್ದ ಕಾರಣಕ್ಕಾಗಿ 2017ರಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಲಿಸ್ಟಿನಲ್ಲಿ ಬೀದರವನ್ನ ಉಡಾನ್ ಯೋಜನೆಯಲ್ಲಿ ಸೇರಿಸಿದ ಕಾರಣಕ್ಕಾಗಿ ಎಲ್ಲ ಅಡೆತಡೆಗಳು ಜಿಎಂಆರ್ನ ಅಡೆತಡೆಗಳನ್ನ ಎಲ್ಲ ನಿವಾರಣೆ ಆಗಿ ಇವತ್ತು ಎಲ್ಲರ ಒಂದು ಸಹಕಾರದಿಂದ 2008ರಲ್ಲಿ ನೀವು ಕನಸು ಕಂಡಿದ್ರು, ನಿಮ್ಮ ಕೈನಿಂದನೇ ಗೊತ್ತಾ, ನಿಮ್ಮ ಅಮೃತ ಹಸ್ತದಿಂದನೇ ಗೊತ್ತಾ, ಬೀದರ್ನ ವಿಮಾನ ನಿಲ್ದಾಣವನ್ನು ಪ್ರಾರಂಭಗೊಳ್ತಿದೆ. ಅದಕ್ಕೆ ಬೀದರ ಜನತೆಯಿಂದ ನಿಮಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳು ಹೇಳ್ತೀನಿ ಮುಖ್ಯಮಂತ್ರಿ. MP साहब को, खोबा साहब को हो या अपने प्राइम मिनिस्टर मोदी साहब को, उनको थैंक यू बोल के थैंकफुल फॉर मोदी जी एंड फॉर आवर MP खोबा साहब इस एयरपोर्ट को लॉन्च करने के लिए।